ಇದು ಕೇವಲ ಹೈದರಾಬಾದಿನ ಹುಡುಗಿಯ ಕಥೆಯಲ್ಲ. ನಮಗೆ ಕನಿಷ್ಠ ವಾರಕ್ಕೊಂದು 2-3 ಕೇಸ್ ಇಂಥದ್ದು ಬರುತ್ತೆ. ಪ್ರತಿ ಊರಿನಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ಈ ತರ ಸಮಸ್ಯೆ ಇರುವವರು ಇದ್ದೇ ಇರ್ತಾರೆ. 70-80 ವರ್ಷ ಅವರು ಇಡೀ ದಿನ ಆರೋಗ್ಯ ಹಾಳಾಗ್ಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡದೇನೆ ನಾನು ಯಾವತ್ತು ಸ್ಟ್ರಾಂಗ್ ಅಂತ ಅವ್ರ ಸುಪ್ತ ಮನಸ್ಸಿಗೆ ಆರ್ಡರ್ ಮಾಡ್ತಾ ಇರ್ತಾರೆ. ನಾನು ಏನು ಆಗಲ್ಲ ಅನ್ನುವ ಭಾವನೆ ಅವರಿಗಿರುತ್ತೆ. ಆಗ ಆ ನಾವಿಕನಿಗೆ ಸಬ್ಕಾನ್ಶಿಯಸ್ ಮೈಂಡಿಗೆ ಏನ್ ಮೆಸೇಜ್ ಹೋಗುತ್ತೆ? ಅನಾರೋಗ್ಯ 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 ಅಂತ. ನಮಸ್ಕಾರ. ಮನಸ್ಸಿಗೆ ಬಂದಂಗೆ ಬದುಕ್ತಾ ಇರುವವರು ಚೆನ್ನಾಗೇ ಇರ್ತಾರೆ. ಆದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇರುವಂಥವ್ರು ಒಂದಲ್ಲ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ಇದು ಕಲಿಯುಗ ಅಂತ ತುಂಬಾ ಜನ ಹೇಳೋದನ್ನ ಕೇಳಿರ್ತೀರಿ, ಅಥವಾ ನಿಮಗೆ ಎಷ್ಟೋ ಬಾರಿ ಅನ್ಸಿರುತ್ತೆ. ಅದರಲ್ಲೂ ಕ್ಯಾನ್ಸರ್ನಂತಹ ಕಾಯಿಲೆ ಎಲ್ಲ ಬಂದಾಗ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಎಲ್ಲ ಸರಿ ಇದ್ದು ಇವ್ರಿಗೆ ಯಾಕೆ ಈ ಕಾಯಿಲೆ ಬಂತು? ಹೇಗೇಗೋ ಬದುಕ್ತಾ ಇರೋರು ಚೆನ್ನಾಗಿದ್ದಾರಲ್ಲ. ಹಾಗಾಗಿ ಆರೋಗ್ಯದ ಈ ನಿಯಮಗಳಿಗೆ ಮತ್ತೆ ನಮಗೆ ರೋಗ ಬರೋದಕ್ಕೆ ಸಂಬಂಧವೇ ಇಲ್ವೇನೋ ಅಂತ ಅನ್ಸತ್ತಲ್ವಾ? ಇವತ್ತು ಈ ವಿಷಯವನ್ನ ಸ್ಪಷ್ಟಪಡಿಸ್ತೇನೆ. ಇದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣವನ್ನ ಹೇಳ್ತೇನೆ. ನಾನು ಈ ಮನೆಮದ್ದುಗಳ ಅಥವಾ ಯಾವುದೋ ಒಂದು ರೋಗದ ಬಗ್ಗೆ ಹೇಳಿದ್ದನ್ನ ಅಂಥ ವಿಡಿಯೋಗಳನ್ನ ನೀವು ನೋಡಲೇಬೇಕು ಅಂತ ಹೇಳೋದಿಲ್ಲ. ಆದರೆ ಇವತ್ತಿನ ವಿಷಯ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇವತ್ತಿನ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದರೆ ಒಂದಷ್ಟು ಜೀವನ ಪರ್ಯಂತ ನೆನಪಿಟ್ಟುಕೊಳ್ಬೇಕಾದಂಥ ವಿಷಯಗಳು ನಿಮಗೆ ಸಿಗ್ತವೆ. ಜೊತೆಗೆ ನಿಮ್ಮವ್ರ ಜೊತೆಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ. ಯಾವುದೋ ಮನೆಮದ್ದಿನ ವಿಡಿಯೋವೋ ಅಥವಾ ಯಾವುದೋ ರೋಗದ ಬಗ್ಗೆ ಹೇಳಿದ್ದಾದ್ರೆ ಅದನ್ನ ನೀವು ನಿಮ್ಮ ಮನೆಯ ಹತ್ತಿರ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಾಗ ಔಷಧ ತಗೊಂಡಾಗ ಗುಣ ಆಗುತ್ತೆ, ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಡಾಕ್ಟರ್ ನಿಮಗೆ ಹೇಳ್ತಾರೆ. ಆದರೆ ಇಂಥ ವಿಷಯಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರಲಿಕ್ಕೆ ನಿಮ್ಮ ಡಾಕ್ಟರ್ಗೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಸರಿಯಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮೊದಲನೇ ಕಾರಣ ಮನಸ್ಸು. ಅದನ್ನ ಉದಾಹರಣೆ ಜೊತೆಗೆ ಹೇಳ್ತೇನೆ. ನೀವು ತುಂಬಾ ಚೆನ್ನಾಗಿ ಎಲ್ಲವನ್ನ ನಾನು ವಿಡಿಯೋದಲ್ಲಿ ಏನು ಹೇಳ್ತೀನೋ ಅಥವಾ ಯಾರ್ಯಾರು ಏನೇನು ಫಾಲೋ ಮಾಡ್ಲಿಕ್ಕೆ ಹೇಳ್ತಾರೋ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ನಿಮಗಿದೆ. ನೀವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದೇ ನಿಮ್ಮ ಪಕ್ಕದ ಮನೆಯವನು ಅವನು ಹಾಗಲ್ಲ. ಅವನು ಮನಸ್ಸಿಗೆ ಬಂದ ತಿಂತಾನೆ, ಹೊರಗಡೆ ತಿಂದುಕೊಂಡು ಮನೆಗೆ ಬಂದು 12 ಗಂಟೆಗೆ 1 ಗಂಟೆಗೆ ಮಲ್ಕೊಳ್ತಾನೆ. ಈ ರೀತಿ ಇದೆ. ಆದ್ರೆ ಅವನು ಹೇಗೆ ಅಂತಂದ್ರೆ ಇಡೀ ದಿನ ಸಮಾಧಾನದಲ್ಲಿ ಖುಷಿಯಿಂದ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ದೇನೆ ಏನೇನೋ ತಿಂದ್ಕೊಂಡು ಮನಸ್ಸಿಗೆ ಬಂದಾಗ ಮಲಕ್ಕೊಂಡು ಮನಸ್ಸಿಗೆ ಬಂದಾಗ ನಿದ್ದೆ ಮಾಡಿಕೊಂಡು ಇರ್ತಾನೆ. ಅವನಿಗೆ 8-10 ವರ್ಷದ ನಂತರ ಖಂಡಿತ ಡಯಾಬಿಟಿಸ್ ಬರುತ್ತೆ. ಯಾಕೆಂದ್ರೆ ಲೇಟ್ ನೈಟ್ ಫುಡ್ ತಗೊಳ್ಳೋದು, ಹೊರಗಡೆ ತಿನ್ನೋದು, ಲೇಟಾಗಿ ಮಲ್ಕೊಳ್ಳೋದು, ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು, ಈ ತರ ಮಾಡ್ತಿದ್ದಾನೆ ಅಂತ. ಆದ್ರೆ ನಿಮಗೆ 3 ವರ್ಷಕ್ಕೆ ಡಯಾಬಿಟಿಸ್ ಬರ್ಬೋದು. ಯಾಕೆಂದ್ರೆ ನೀವು ಅವನ ತರ 12 ಗಂಟೆಗೆ ಊಟ ಮಾಡಲ್ಲ, ಆದ್ರೆ 10 ಗಂಟೆಗೆ ಊಟ ಮಾಡ್ತೀರಿ. ಆಗ ನಿಮ್ಮ ಮನಸ್ಸಲ್ಲಿ ಯೋಚನೆ ಬರ್ತಾ ಇರುತ್ತೆ. ನಾನು ಡಾಕ್ಟರ್ ವಿಡಿಯೋ ನೋಡಿದ್ದೆ, ಅವರು ರಾತ್ರಿ 7-8 ಗಂಟೆಯ ಒಳಗಡೆ ಸಾಧ್ಯ ಆದರೆ ಸೂರ್ಯಾಸ್ತ ಆದ 3/4 ಗಂಟೆ ಒಳಗಡೆ ಊಟ ಮುಗಿಸಬೇಕು ಅಂತ ಹೇಳ್ತಾರೆ. ಅಥವಾ ಸೂರ್ಯಾಸ್ತದಕ್ಕಿಂತ ಮೊದಲು ಕೊನೆಯ ಊಟ ಮುಗಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ನಾನೀಗ 10 ಗಂಟೆಗೆ ಊಟ ಮಾಡ್ತಾ ಇದ್ದೇನೆ ಅಥವಾ 9:30 ಊಟ ಮಾಡ್ತಾ ಇದ್ದೇನೆ. ಇನ್ನು ಜಾಸ್ತಿ ಹೊತ್ತು ಬಿಟ್ಟು ನನಗೆ ಮಲಗಲಿಕ್ಕಾಗಲ್ಲ. 1 ತಾಸು ಮ್ಯಾಕ್ಸಿಮಮ್ ಗ್ಯಾಪ್ ಕೊಡ್ಬೋದು. ಹೀಗಾದ್ರೆ ಹೇಗಪ್ಪ, ನನಗೆ ಯಾವುದನ್ನು ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ನೀವು ಚಿಂತೆ ಮಾಡ್ತಾ ಇರ್ತೀರಿ. ಇಡೀ ದಿನ ಒಂದಲ್ಲ ಒಂದು ಕಾರಣಕ್ಕೆ ಈ ರೀತಿ ಚಿಂತೆ ಬರ್ತಾನೆ ಇರುತ್ತೆ. ಸೊ ಮನಸ್ಸು ಇಡೀ ದಿನ ವ್ಯಾಕುಲವಾಗಿರುತ್ತೆ. ನೆನಪಿಟ್ಕೊಳ್ಬೇಕು, ಶರೀರಕ್ಕಿಂತ ಮನಸ್ಸು 1000 ಪಟ್ಟು ಶಕ್ತಿಯುತವಾದ್ದು ಅಂತ. ನಾವು ಹೇಳಿದ್ದನ್ನ ಫಾಲೋ ಮಾಡಿದ್ರೆ ಅವನ ತರ ಇನ್ನೊಂದು 10 ವರ್ಷಕ್ಕೆ ಡಯಾಬಿಟಿಸ್ ಬರಲ್ಲ, ಜೀವನ ಪರ್ಯಂತ ಆರೋಗ್ಯವಾಗಿರ್ಬೋದು. ಆದ್ರೆ ನಾನು ಹೇಳಿದ್ದನ್ನ ಫಾಲೋ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಚಿಂತೆ ಮಾಡ್ತಾ ಇದ್ರೆ, ಪ್ರತಿಯೊಂದಕ್ಕೂ ಯೋಚನೆ ಮಾಡ್ತಾ 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 ಬದುಕಲಿಕ್ಕೆ ಹೋದ್ರೆ ಆಗ 10 ವರ್ಷ ಅಲ್ಲ 2-3 ವರ್ಷಕ್ಕೆ ಡಯಾಬಿಟಿಸ್ ಬರುತ್ತೆ. ಅದಕ್ಕೂ ಮೊದಲೇನೆ ಇವತ್ತಿಂದನೇ ಮನಸ್ಸು ಸರಿ ಇರೋದಿಲ್ಲ, ಮಾನಸಿಕ ಸಮಸ್ಯೆಗಳು ಬರ್ತವೆ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು? ಅವನ ತರನೇ ಬದುಕ್ಬಿಡ್ಬೇಕಾ? ಖಂಡಿತ ಅಲ್ಲ. ಆ ತರ ಬದುಕೋದಾಗಿದ್ರೆ ನಾವು ಇಷ್ಟೆಲ್ಲ ವಿಡಿಯೋಗಳನ್ನು ಮಾಡಿ ಇಷ್ಟೊಂದು ವಿಷಯಗಳನ್ನು ಹೇಳುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ, ಈಗ ನಮಗ್ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನೀವು ವಿಡಿಯೋಗಳನ್ನು ನೋಡಿದ್ರಿ. ಉದಾಹರಣೆಗೆ ಆಯುರ್ವೇದ ತೋರಿದ ದಾರಿ, ಆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋಗಳನ್ನು ನಾನು ಹಾಕಿದ್ದೇನೆ. ಬಹುತೇಕವಾಗಿ ನಾವು ಹೇಗೆ ಬದುಕಬೇಕು, ಯಾವ ತರ ಊಟ ಮಾಡಬೇಕು, ಯಾವ ತರ ನಮ್ಮ ದಿನಚರಿ ಇರಬೇಕು, ಎಲ್ಲ ವಿಷಯಗಳಿವೆ. ಅದೆಲ್ಲ ನಿಮಗೆ ಗೊತ್ತಿದೆ ಅಂತ ಇಟ್ಕೊಳ್ವಾ. ಸೊ ಹೀಗೆ ಗೊತ್ತಿರುವಾಗ ನಾವು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅಂತ ಆದ್ರೆ ಚಿಂತೆ ಮಾಡೋದಲ್ಲ. ಇವತ್ತು ಸಮಾಧಾನದಲ್ಲಿ ಖುಷಿಯಿಂದ ಊಟ ಅನ್ನೋದನ್ನ ಯಜ್ಞ ಅನ್ನೋ ತರ ಅಂದ್ಕೊಂಡು ಆರಾಮಾಗಿ 9 ಗಂಟೆ 9:30 ಆಯ್ತಲ್ಲ ಇವತ್ತು ಆರಾಮಾಗಿ ಊಟ ಮಾಡೋದು. ಆದ್ರೆ ದಿನಕ್ಕೊಂದು 10 ನಿಮಿಷ ಇದಕ್ಕೆ ಪ್ಲಾನ್ ಮಾಡಬೇಕು ಅಂತ. ಅಂದ್ರೆ ನಾನು ಈ ತಪ್ಪಾಗ್ತಾ ಇದೆ, ಇದನ್ನ ಹೇಗೆ ನಾನು ಸರಿ ಮಾಡ್ಕೊಳ್ಬಹುದು. ಯಾವುದೇ ಸಮಸ್ಯೆ ಇದ್ರೂ ಆ ತರ ಕುತ್ಕೊಂಡು ಪ್ಲಾನ್ ಮಾಡಿದಾಗ ಒಂದಿಷ್ಟು ವಿಷಯಗಳು ಗೊತ್ತಾಗ್ತವೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ನೀವು ಅಮೃತ ಸಮಾನವಾದಂತಹ ಒಳ್ಳೆಯ ಊಟ ಮಾಡ್ತಾ ಇದ್ರೂ ಕೂಡ ಆ ಚಿಂತೆ ಅನ್ನೋದು ವಿಷವಾಗಿ ಚೇಂಜ್ ಮಾಡುತ್ತೆ. ಅದೇ ಅವನು ವಿಷವನ್ನ ಊಟ ಮಾಡ್ತಾ ಇದ್ರೂ ಕೂಡ ಅವನು ಖುಷಿಯಿಂದ ಅದನ್ನ ಅಮೃತ ಅಂದ್ಕೊಂಡು ಸೇವನೆ ಮಾಡ್ತಿರ್ತಾನಲ್ಲ, ಅವನಿಗೆ ಅಮೃತವಾಗಿ ಕೆಲಸ ಮಾಡದೆ ಹೋದ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಟ್ಟ ಎಫೆಕ್ಟ್ ದೇಹದ ಮೇಲೆ ಆಗೋದಿಲ್ಲ ಅಂತ. ಯಾಕೆಂದ್ರೆ ನಮ್ಮ ಭಾರತೀಯ ಶಾಸ್ತ್ರಗಳು ಅಥವಾ ಇವತ್ತಿನ ಮಾಡರ್ನ್ ಸೈನ್ಸ್ ಕೂಡ ಹೇಳೋದು ಅದನ್ನೇ. ಮನಸ್ಸು
ಇಡೀ ದೇಹದ ಎಲ್ಲ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಂತ. ಯಾವ್ಯಾವ ಹಾರ್ಮೋನ್ಸ್ ಹೇಗೆ ಬಿಡುಗಡೆ ಆಗಬೇಕು ಅದೆಲ್ಲದೂ ಕೂಡ ನಮ್ಮ ಮನಸ್ಸಿನ ಏರಿಳಿತದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಕೂತ್ಕೊಂಡು ಪ್ಲಾನ್ ಮಾಡಬೇಕು. ನೈಟ್ ಡ್ಯೂಟಿ ಮಾಡುವವರು ಅಥವಾ ಅವರ ಕೆಲಸ ಮುಗಿಲಿಕ್ಕೆ ಮಧ್ಯರಾತ್ರಿ 2 ಗಂಟೆ ಆಗುತ್ತೆ ಅಂಥವರಿಗೆಲ್ಲ ಚಿಂತೆ ಮಾಡ್ತಿರೋ ಪ್ರಯೋಜನ ಇಲ್ಲ. ಒಂದೋ ಆ ಕೆಲಸವನ್ನು ಬಿಟ್ಟು ಒಂದು ಸರಿಯಾದ ಕೆಲಸವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಸಾಧ್ಯ ಇಲ್ಲ ಅಂತ ಆದ್ರೆ ಇಲ್ಲಿಯೇ ಹೇಗೆ ಮಾಡ್ಕೊಂಡ್ರೆ ನಾನು ಆರೋಗ್ಯವಾಗಿರ್ಬೋದು, ದಿನನಿತ್ಯ ನಾನು ಮಾಡ್ತಿರುವ ಈ ತಪ್ಪುಗಳನ್ನ, ನಿತ್ಯ ಮಾಡಿದ ಪಾಪಗಳನ್ನ ಕಳೆಯೋ ತರ ಹೇಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೋದು, ಇದನ್ನ ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡಬೇಕು. ಅಥವಾ ನಾನು ಹಲವಾರು ವಿಡಿಯೋಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆ ಹೇಳಿರ್ತೇನೆ, ಆ ಥರದನ್ನ ನೀವು ನೋಡ್ಕೊಂಡು ತಿಳ್ಕೊಳ್ಬಹುದು. ಅದೆರಡು ಸಾಧ್ಯ ಆಗಲಿಲ್ಲ ಅಂತಾದ್ರೆ ನನ್ನ ಜೊತೆಗೆ ಬೇಕಿದ್ರೆ ಆನ್ಲೈನ್ ಕನ್ಸಲ್ಟೇಷನ್ ತೆಗೆದುಕೊಳ್ಬಹುದು. ಅದಕ್ಕಿಂತ ನಿಮ್ಮ ಮನೆ ಹತ್ತಿರದ ಡಾಕ್ಟರ್ ನಿಮಗೆ ಹೆಚ್ಚು ಅನುಕೂಲಕರ. ಎದುರಿಗೆ ಕುಳಿತು ಮಾತಾಡುವಾಗ ಸಿಗುವ ಆನಂದವೇ ಬೇರೆ ಇರುತ್ತೆ. ಅನಿವಾರ್ಯ ಆದ್ರೆ ಕಾಲ್ ಮಾಡಬಹುದು. ಇನ್ನೊಂದು ವಿಷಯ ಏನಂತಂದ್ರೆ, ನಾವು ಖುಷಿಯಿಂದ ಬದುಕೋದು, ಸಮಾಧಾನದಲ್ಲಿ ಇರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದಕ್ಕೆ ಮೊದಲನೇ ಪ್ರಿಯಾರಿಟಿ, ಆಮೇಲೆ ಉಳಿದೆಲ್ಲ ನಾವು ಹೇಳುವಂಥ ನಿಯಮಗಳು. ಹಾಗಾಗಿ ನಾನು ತುಂಬ ಜನರ ಹತ್ರ ಹೇಳ್ತೇನೆ, ನಾನು ನಿಮಗೆ ಹೇಳೋದು ಕೂಡ ಅದನ್ನೇ. ನಿಮಗೆ ಬೇರೆ ಬೇರೆಯವರ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿಕೊಂಡು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಿಲ್ಲ, ತುಂಬ ತಲೆಬಿಸಿ ಆಗ್ತಿದೆ ಅಂತ ಆದರೆ ದಯವಿಟ್ಟು ಯೂಟ್ಯೂಬಲ್ಲಿ ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಬೇಡಿ. ಬದಲಿಗೆ ನೀವು ನಿಮ್ಮ ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡ್ಕೊಳ್ಳಿ, ಅವ್ರು ಏನು ಹೇಳ್ತಾರೋ ಹಾಗೆ ಫಾಲೋ ಮಾಡಿ. ಎರಡನೆಯ ಕಾರಣ ಈ ಫಂಕ್ಷನಲ್ ಪ್ರಾಬ್ಲಮ್ಸ್. ಅಂದರೆ ಸ್ಟ್ರಕ್ಚರಲಿ ನಮ್ಮ ದೇಹದಲ್ಲಿ ಏನು ಸಮಸ್ಯೆ ಇರೋದಿಲ್ಲ, ಆದರೆ ಫಂಕ್ಷನಲ್ ಆಗುತ್ತೆ. ಅಂದರೆ ಇದು ಕೂಡ ಮನಸ್ಸಿನ ಕಾರಣದಿಂದ ಆಗೋದು. ಆದರೆ ಆ ಹಿಂದೆ ಹೇಳಿದ ಕಾರಣಕ್ಕೂ ಈಗಿನ ಕಾರಣಕ್ಕೂ ವ್ಯತ್ಯಾಸ ಇದೆ. ಹಿಂದೆ ಹೇಳಿದ ಕಾರಣವನ್ನು ನೀವು ಸರಿ ಮಾಡ್ಕೊಳ್ಬೋದು, ನಿಮ್ಗೆ ಅರ್ಥ ಆಗುತ್ತೆ, ನೀವು ಸರಿ ಮಾಡ್ಕೊಳ್ತೀರಿ. ಆದರೆ ಈಗಿನ ಕಾರಣ ಅದು ಹಾಗಲ್ಲ. ಬೇರೆ ಯಾವುದೋ ಕಾರಣಕ್ಕೆ ಮನಸ್ಸಿಗಾಗಿರುವ ಗಾಯದಿಂದನೋ ಅಥವಾ ಮನಸ್ಸಿಗಾಗಿರುವ ಸಮಸ್ಯೆಯಿಂದನೋ ದೇಹದಲ್ಲಿ ಎಲ್ಲೋ ಯಾವುದೋ ಒಂದು ಭಾಗ ವೀಕ್ ಇದ್ದಾಗ ಅಥವಾ ಯಾವುದೋ ಒಂದು ಭಾಗದಲ್ಲಿ ಸುಮ್ಮನೆ ಸಮಸ್ಯೆ ಶುರುವಾಗುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ, ಹೈದರಾಬಾದಿನಲ್ಲಿ ಓದ್ತಾ ಇದ್ದ ಒಂದು ಹುಡುಗಿ, ಅವಳಿಗೆ, ಇದು ಕೇವಲ ಹೈದರಾಬಾದಿನ ಹುಡುಗಿಯ ಕಥೆಯಲ್ಲ, ನಮಗೆ ಕನಿಷ್ಠ ವಾರಕ್ಕೊಂದು 2-3 ಕೇಸ್ ಇಂಥದ್ದು ಬರುತ್ತೆ. ಪ್ರತಿ ಊರಿನಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ಈ ಥರ ಸಮಸ್ಯೆ ಇರುವವರು ಇದ್ದೇ ಇರ್ತಾರೆ. ಸೊ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದನ್ನು ಬಗೆಹರಿಸ್ಕೊಳ್ಳಿಲ್ಲ ಅಂತ ಆದರೆ ಅವರಿಗೆ, ಅವರ ಫ್ಯಾಮಿಲಿ ಮೆಂಬರ್ಸಿಗೆ, ಎಲ್ಲರಿಗೂ ಸಮಸ್ಯೆನೇ. ಇದನ್ನು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮಗೆ ಏನಾದ್ರು ಈ ಥರ ಸಮಸ್ಯೆ ಇದೆಯಾ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ಖಂಡಿತ ಅನವಶ್ಯಕವಾಗಿ ಚಿಕಿತ್ಸೆಗಳೆಲ್ಲ ಆಗ್ತವೆ. ಆ ಹೈದರಾಬಾದಿನ ಹುಡುಗಿಗೆ ಏನಾಗಿತ್ತು ಅಂತಂದ್ರೆ 2 ಕಾಲು ಬಿದ್ದೋಗಿತ್ತು ಅಂತ. ಏನು ಕೆಲಸ ಮಾಡ್ತಿರ್ಲಿಲ್ಲ, ವೀಲ್ ಚೇರ್ ಮೇಲೆ ಓಡಾಡಬೇಕು ಅಂತ ಪರಿಸ್ಥಿತಿ ಬಂದಿತ್ತು. ಎಲ್ಲ ಟೆಸ್ಟ್ಗಳನ್ನು ಮಾಡಿ ನೋಡಿದ್ರು, ನರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಯಾವ ಟೆಸ್ಟ್ ಬಾಕಿ ಉಳಿದಿರಲಿಲ್ಲ. ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದ್ದವು. ಏನು ಹೇಳ್ತಾರಲ್ಲ, ವೈದ್ಯಕೀಯ ಜಗತ್ತಿಗೆ ಸವಾಲು, ಯಾಕೆ ಹೀಗಾಗ್ತಿದೆ ಅರ್ಥ ಆಗ್ತಾ ಇಲ್ಲ, ಯಾವುದೋ ಗೊತ್ತಾಗದಿರುವಂಥ ಹೊಸ ರೋಗ ಬಂದಿದೆಯಾ ಅನ್ನೋ ಥರ. ಆಗ ಒಬ್ಬರು ನ್ಯೂರೋಲಜಿಸ್ಟ್ ಅದು ಅರ್ಥ ಮಾಡಿಕೊಂಡು ಆ ಹುಡುಗಿ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಹೈಸ್ಕೂಲಿಗೆ ಹೋಗುವಂಥ ಹುಡುಗಿ. ಅವಳ ಜೊತೆಗೆ ಮಾತಾಡ್ತಾ ಅವ್ರಿಗೆ ಒಂದು ಅರ್ಥ ಆಯಿತು, ಅವಳಿಗೆ ಸ್ಕೂಲಲ್ಲಿ ಡುಮ್ಮಿ ಅಂತ ಹಂಗಿಸ್ತಿದ್ರು. ಹಾಗಾಗಿ ಅವಳಿಗೆ ಮನಸ್ಸಿಗೆ ತುಂಬ ದುಃಖ ಆಗ್ತಿತ್ತು, ಆ ಕಾರಣದಿಂದ ಹೀಗಾಗಿದೆ ಅಂತ. ಸೊ ಎಲ್ಲ ಔಷಧಿಗಳನ್ನು ಅವ್ರು ಸ್ಟಾಪ್ ಮಾಡಿಸಿದ್ರು. ನಿಧಾನವಾಗಿ ಮಾತಾಡ್ತಾ ಕೌನ್ಸಿಲಿಂಗ್ ಮಾಡ್ತಾ ಅವಳ ಪ್ರಾಬ್ಲಮ್ ಪೂರ್ತಿಯಾಗಿ ಸಾಲ್ವ್ ಆಯಿತು. ಇದು ಇತ್ತೀಚೆಗೆ ತುಂಬ ಕಾಮನ್ ಆಗ್ತಾ ಇದೆ. ಬಹಳಷ್ಟು ಬಾರಿ ಡಾಕ್ಟರ್ಸ್ ಏನೋ ಹೇಳಿರ್ತಾರೆ ಇದು ಮನಸ್ಸಿನ ಕಾರಣದಿಂದ ಆಗ್ತಿದೆ ಅಂತ. ಆಗ ಆ ಪೇಷಂಟ್ಗೆ ಮನೆ ಮಂದಿ ಎಲ್ಲ ನಿಂದು ಮಾನಸಿಕವಾಗಿ ಹಿಂಗಾಗ್ತಿದೆ ಅಂತ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಹಾಗಲ್ಲ. ಆ ಒಳಗಡೆ ಮನಸ್ಸಿನಲ್ಲಿ ಏನೋ ಒಂದು ಕೊರಗ್ತಾ ಇರುತ್ತೆ. ಅವರು ನಾಟಕ ಮಾಡ್ತಿರೋದಿಲ್ಲ, ನಿಜವಾಗಿಯೂ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಹೊಟ್ಟೆ ನೋವು, ತಲೆನೋವು, ಸಂಧಿ ನೋವು, ಅಥವಾ ಬಹಳಷ್ಟು ಬಾರಿ ಸೊಂಟ ನೋವು, ಮಂಡಿ ನೋವು ಕೂಡ ಅದರಿಂದ ಬರ್ತಾ ಇರುತ್ತೆ. ಅಥವಾ ಅಸ್ತಮದಂತಹ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳೋದು. ಈ ಥರ ಸುಮಾರು ಬೇರೆ ಬೇರೆ ಕಾಯಿಲೆಗಳ ಲಕ್ಷಣಗಳು ಬರ್ತವೆ. ವೇಟ್ ಗೇನ್ ಆಗ್ತಾ ಹೋಗುತ್ತೆ, ವೇಟ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸಿರ್ಬೋದು. ಅದಕ್ಕೆ ನಿಮಗೆ ನೀವೇ ಅಥವಾ ಅವರೇ ಮನಸ್ಸನ್ನು ಸರಿ ಮಾಡ್ಕೊಳ್ತೀರಿ ಅಂತ ಆಗೋದಿಲ್ಲ. ಅದಕ್ಕೆ ಯಾರಾದರೂ ಒಬ್ರು ಸರಿಯಾಗಿ ಕೂತ್ಕೊಂಡು ಮಾತಾಡಬೇಕು, ಮೂಲ ಕಾರಣ ಎಲ್ಲಿದೆ ಅನ್ನೋದನ್ನು ಹುಡುಕಿ ಪ್ರಯತ್ನ ಮಾಡಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ನೋಡಿ, ನಿಮಗೆ ಇಷ್ಟು ನೋವಿನಿಂದ ಅನುಭವಿಸ್ತಾ ಇದ್ದೀರಲ್ಲ, ತಡ್ಕೊಳ್ಳಿಕ್ಕಾಗ್ತಾ ಇಲ್ವಲ್ಲ, ಆ ತಡ್ಕೊಳ್ಳಿಕ್ಕಾಗ್ತಿರುವ ನೋವಿಗೆ ಸ್ಟ್ರಕ್ಚರಲ್ಲಿ, ದೇಹದಲ್ಲಿ ಎಲ್ಲಿಯೂ ಸಮಸ್ಯೆ ಇಲ್ಲ, ಮನಸ್ಸಿನಲ್ಲಿದೆ ಅಂತ. ನಿಜವಾಗಿ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೆ ಗೊತ್ತಿದೆಯಾ? ನೋವು ತಡ್ಕೊಳ್ಳಿಕ್ಕಾಗ್ತಾ ಇರೋದಿಲ್ಲ, ಅಷ್ಟು ನೋವಾಗ್ತಾ ಇರುತ್ತೆ. ಬಟ್ ಕಾರಣ ಅಲ್ಲಿ ಏನೂ ಇರೋದಿಲ್ಲ. ಒಂದು ಸರಿಯಾದ ಕೌನ್ಸಿಲಿಂಗ್ ಅಥವಾ ಸರಿಯಾದ ಈ ಏನು ಸೈಕೋಥೆರಪಿ ಅವರನ್ನ ಪೂರ್ತಿಯಾಗಿ ಗುಣ ಮಾಡುತ್ತೆ. ಬಹಳಷ್ಟು ಬಾರಿ ಯಾವ್ಯಾವುದೋ ಇಂಜೆಕ್ಷನ್ಗಳಿಂದ, ಮಾತ್ರೆಗಳಿಂದ ಗುಣ ಆಗದೆ ಇರುವಂಥದ್ದು ಒಂದು 10 ನಿಮಿಷದ ಮಾತಿನಲ್ಲಿ ಗುಣ ಆಗುತ್ತೆ. ಸೊ ಇದು ಕೂಡ ಮುಖ್ಯ ಕಾರಣ ಆಗಿರುತ್ತೆ. ನಾವೆಲ್ಲ ಫಾಲೋ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ನಮಗೆ ಪದೇ ಕಾಯಿಲೆ ಬರ್ತಾ ಇರಲಿಕ್ಕೆ. ಮೂರನೇದು, ಗೊತ್ತಿಲ್ಲದೆ ಮಾಡ್ತಾ ಇರುವಂಥ ತಪ್ಪುಗಳು. ಆರೋಗ್ಯ ಚೆನ್ನಾಗಿರಬೇಕು ಅಂತ ಎಲ್ಲ ಫಾಲೋ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತಾರೆ. ಆದರೆ ಮಿಸ್ಟೇಕ್ ಎಲ್ಲಾಗುತ್ತೆ ಅಂತಂದ್ರೆ, ಆರೋಗ್ಯಕ್ಕೆ ಯೋಚನೆ ಮಾಡಿಕೊಂಡೇ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ, ಇಷ್ಟು ಲೀಟರ್ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಕೊಂಡು ಆ ಮೆಷರ್ ಮಾಡ್ಕೊಂಡು ಇಡೀ ದಿನ ನೀರು ಕುಡಿತಾ ಇರೋದು. ಇದು ತುಂಬಾ ದೊಡ್ಡ ತಪ್ಪು, ತುಂಬಾ ಮೂರ್ಖತನ. ಅಥವಾ ಈ ತರ ಒಳ್ಳೇದು ಅಂತ ಅಂದ್ಕೊಂಡು ವಿರುದ್ಧ ಆಹಾರವನ್ನು ಸೇವನೆ ಮಾಡ್ತಾ ಇರೋದು. ಊಟ ಆದ ತಕ್ಷಣ ಫಿಸಿಕಲ್ ಎಕ್ಸರ್ಸೈಸ್ ತುಂಬಾ ಮಾಡೋದು. ಈ ತರ
ಹಲವಾರು ತಪ್ಪುಗಳು ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ. ಅದನ್ನು ಬಿಟ್ಬಿಟ್ರೆ ಮತ್ತೆ ಎಲ್ಲ ಆರೋಗ್ಯ ಚೆನ್ನಾಗಾಗುತ್ತೆ. ಅದಕ್ಕೆ ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡಬೇಕು. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಇಡೀ ದಿನಚರಿ ಹೀಗಿದೆ ಅಂತ ನೀವು ಬರ್ಕೊಂಡು ಹೋಗಬೇಕು ಡಾಕ್ಟರ್ ಹತ್ರ ಹೋಗುವಾಗ. ಇಲ್ಲಾಂದ್ರೆ ನೆನಪಿರೋದಿಲ್ಲ. ನಾನು ಈ ಥರ ಎಲ್ಲ ಆಹಾರವನ್ನು ಸೇವನೆ ಮಾಡ್ತೇನೆ, ಈ ಥರ ಈ ಸಮಯದಲ್ಲಿ ಈ ಕೆಲಸಗಳನ್ನು ಮಾಡ್ತೇನೆ, ಸರಿ ಇದೆಯಾ ನೋಡಿ ಅಂತ. ಆಗ ಅವ್ರು ನಿಮಗೆ ಗೈಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 4ನೇದು ಪ್ರಕೃತಿ. ಆಯುರ್ವೇದದಲ್ಲಿ ವ್ಯಾಧಿ ವಿಘಾತ ಭಾವ ಅಂತ ಹೇಳ್ತಾರೆ, ಅಥವಾ ಹುಟ್ಟಿನಿಂದ ಸಾಯುವವರೆಗೆ ಒಂದೇ ಪ್ರಕೃತಿ ಇರುತ್ತೆ ಅಂತ ಹೇಳ್ತಾರೆ, ದೇಹ ಪ್ರಕೃತಿ. ಕೆಲವೊಬ್ಬರಿಗೆ ಹೇಗೆ ಅಂತಂದ್ರೆ ಎಷ್ಟು ತಪ್ಪು ಮಾಡಿದ್ರೂ ಕೂಡ ಅವರಲ್ಲಿ ರೋಗ ಸುಲಭಕ್ಕೆ ಬರೋದಿಲ್ಲ. ಇಷ್ಟು ತಪ್ಪು ಮಾಡಿದ್ರೆ ಸಿಕ್ಕಾಪಟ್ಟು ಟೈಮ್ ತಗೊಂಡು ಇಷ್ಟು ಸಮಸ್ಯೆ ಬರುತ್ತೆ. ಅದಕ್ಕೊಂದು ಚಿಕ್ಕ ಪುಟ್ಟ ಟ್ರೀಟ್ಮೆಂಟೋ ಸ್ವಲ್ಪ ಆಹಾರದಲ್ಲಿ ದಿನಚರಿ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಕೆಲವೊಬ್ಬರ ಪ್ರಕೃತಿ ಹಾಗಿರೋದಿಲ್ಲ. ಅದನ್ನ ನಾವು ಹಣೆ ಬರಹ ಅಂತ ಹೇಳ್ಬೇಕು, ಪೂರ್ವಜನ್ಮದ ಕರ್ಮ ಅಂತ ಹೇಳ್ಬೇಕೋ ಗೊತ್ತಿಲ್ಲ, ಅವರ ಬಾಡಿ ನೇಚರೇ ಆಗಿರುತ್ತೆ. ಅವರಿಗೆ ಇಷ್ಟು ತಪ್ಪು ಮಾಡಿದ್ರೆ ಇಷ್ಟು ಸಮಸ್ಯೆ ಬಹಳ ಬೇಗ ಆಗುತ್ತೆ, ಮತ್ತು ಅದ್ರ ಬಗೆಹರಿಸ್ಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗತ್ತೆ. ನಿಜ, ಆ ಥರ ಪ್ರಕೃತಿ ಇರುತ್ತೆ. ಆದರೆ ಅದನ್ನ ನಾವು ಹೆಚ್ಚೆಚ್ಚು ವ್ಯಾಧಿ ವಿಘಾತಕರ ಭಾವ ಅಂದ್ರೆ ವ್ಯಾಧಿ ಬರದೇ ಇರುವ ಹಾಗೆ ನೋಡ್ಕೊಳ್ಳುವಂತ ನಮ್ಮ ದೇಹದೊಳಗಿರುವ ಶಕ್ತಿ ಇದೆಯಲ್ಲ, ಅದನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆಯುರ್ವೇದ ತೋರಿದ ದಾರಿಯಲ್ಲಿ ನಡಿಬೇಕಷ್ಟೆ. ಸುಮ್ಮನೆ ಅವನು ಎಷ್ಟು ತಪ್ಪು ಮಾಡಿದ್ರು ಅವನಿಗೇನು ಸಮಸ್ಯೆ ಆಗಲ್ಲ, ಅವನು ಲಕ್ಕಿ ನಾನು ಅನ್ಲಕ್ಕಿ ಅಂತ ಕೊರಗ್ತಾ ಇರೋದಲ್ಲ. ಅವನು ಪುಣ್ಯ ಮಾಡಿರ್ಬೇಕು, ನಾನು ಪಾಪ ಮಾಡಿರ್ಬೇಕು, ಅದನ್ನು ಅನುಭವಿಸ್ತೇನೆ ಅಂತ ಸಮಾಧಾನ ಪಡ್ಕೊಳ್ಬೇಕು. ಆದ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯವೋ ಅದೆಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. 5ನೇದು ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್. ಅರೆ ಇಲ್ಲಿ ಮತ್ತೆ ಮನಸ್ಸು ಬಂತಲ್ಲ 3ನೇ ಬಾರಿ ಅಂತ ಅನ್ಸ್ಬೋದು. ಇದು ಮತ್ತೆ ಬೇರೆ ಥರದ್ದು. ಹೇಗೆ ಅಂತಂದ್ರೆ, ಹಲವಾರು ಬಾರಿ ಇಡೀ ದಿನ ಕೆಲಸ ಮಾಡ್ಕೊಳ್ತಾ, ಆ ಕೆಲಸವನ್ನ ಎಂಜಾಯ್ ಮಾಡ್ತಾ, ಅಥವಾ ತಮ್ಮ ಏನ್ ಡ್ಯೂಟಿ ಇದೆಯೋ ಆ ಡ್ಯೂಟಿಯನ್ನು ಫುಲ್ ಖುಷಿಯಿಂದ ಮಾಡ್ತಾ ಅದರಲ್ಲೇ ಆನಂದವನ್ನ ಪಡ್ಕೊಳ್ತಾ ಇರ್ತಾರೆ. ಬಹಳಷ್ಟು ಬಾರಿ ನಾನು ನೋಡ್ತೇನೆ, 70-80 ವರ್ಷ ಅವರು ಇಡೀ ದಿನ ಆರೋಗ್ಯ ಹಾಳಾಗ್ಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ದೇನೆ ನಾನು ಯಾವತ್ತೂ ಸ್ಟ್ರಾಂಗ್ ಅಂತ ಅವ್ರು ಸುಪ್ತ ಮನಸ್ಸಿಗೆ ಆರ್ಡರ್ ಮಾಡ್ತಾ ಇರ್ತಾರೆ. ನಾನು ಏನು ಆಗಲ್ಲ ಅನ್ನುವ ಭಾವನೆ ಅವರಿಗಿರುತ್ತೆ. ಇಡೀ ದಿನ ಖುಷಿಯಾಗಿ ಬದುಕ್ತಾ ಇರ್ತಾರೆ. ಇಡೀ ದಿನ ಆಚಾರ ರಸಾಯನ ಅಂತ ನಾವು ಹೇಳ್ತೇವೆ, ಅಂದ್ರೆ ಒಳ್ಳೆಯ ನಡವಳಿಕೆ, ಒಳ್ಳೆಯ ಮನಸ್ಸು, ಅಥವಾ ತಮ್ಮ ಕರ್ತವ್ಯವನ್ನ ಖುಷಿಯಿಂದ ಮಾಡ್ತಾ ಇರೋದು, ಈ ರೀತಿ ಅವ್ರು ಬದುಕ್ತಾ ಇರ್ತಾರೆ. ಹಾಗಾಗಿ ಆ ಸುಪ್ತ ಮನಸ್ಸಿಗೆ ಯಾವ ಥರ ಆರ್ಡರ್ ಹೋಗುತ್ತೆ ಅಂತಂದ್ರೆ, ಇಲ್ಲ ಇವನು ಆರೋಗ್ಯವಾಗಿದ್ದಾನೆ, ಇವನು ಜೀವನ ಪರ್ಯಂತ ಖುಷಿಯಾಗಿ ಬದುಕ್ತಾನೆ ಅನ್ನೋ ಥರ ಆರ್ಡರ್ ಹೋಗ್ತಾ ಇರುತ್ತೆ. ಅದಕ್ಕೆ ಈ ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಅದು ಹಡಗಿನ ನಾವಿಕ ಇದ್ದ ಹಾಗೆ. ಆ ನಾವಿಕನಿಗೆ ಯಾವ ತಪ್ಪು ಯಾವ ಸರಿ ಅಂತ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಆರ್ಡರ್ ಬರುತ್ತೋ, ದಿಕ್ಸೂಚಿಯನ್ನು ನೋಡ್ತಾ ಇರುವಂಥವನು ಹೇಗೆ ಹೇಳ್ತಾನೋ, ನೋಡು ಏನು ಎಡಕ್ಕೆ ಹೋಗು ಬಲಕ್ಕೆ ಹೋಗು ಅಂತ ಹೇಳ್ತಾನೋ, ಅದು ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಆರ್ಡರಲ್ಲಿ ನಾವು ನೆಗೆಟಿವ್ ವಿಚಾರಗಳನ್ನು ಹಾಕ್ತಾ ಹೋದ್ರೆ, ನನಗೆ ಆರೋಗ್ಯ ಹಾಳಾಗ ಹೋಗುತ್ತೋ ಏನೋ, ನನಗೆ ಯಾವ ರೋಗ ಬರುತ್ತೋ ಏನೋ, ನನಗೆ ಆ ರೋಗ ಬಂದ್ಬಿಟ್ರೆ, ಈ ರೋಗ ಬಂದ್ಬಿಟ್ರೆ, ಇಡೀ ದಿನ ಆರೋಗ್ಯದ ಕಾಳಜಿಯನ್ನು ಮಾಡ್ತಾ ಇರ್ತಾರೆ, ಎಲ್ಲ ಫಾಲೋ ಮಾಡಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ರೋಗದ ಭಯ ಸಿಕ್ಕಾಪಟ್ಟೆ ಕಾಡ್ತಾ ಇರುತ್ತೆ. ಆಗ ಆ ನಾವಿಕನಿಗೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಮೆಸೇಜ್ ಹೋಗುತ್ತೆ? ಅನಾರೋಗ್ಯ 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 ಅಂತ. ಸೊ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ದಿನ ನಾನು ಆರೋಗ್ಯವಾಗಿದ್ದೀನಿ ಎನ್ನುವ ಫೀಲಿಂಗ್ ಇರಬೇಕು. ಅದಕ್ಕೆ ಒಂದು ಸಣ್ಣ ಹ್ಯಾಕ್ ಹೇಳ್ತಾರೆ. ಏನಂದ್ರೆ, ರಾತ್ರಿ ಮಲಗುವಾಗ ನಿಧಾನವಾಗಿ ಉಸಿರಾಡ್ತಾ, ಅಥವಾ ಉಸಿರನ್ನು ಗಮನಿಸ್ತಾ, ನಾನು ಆರೋಗ್ಯವಾಗಿದ್ದೇನೆ ಅಂತ ನಿದ್ದೆ ಬರೋವರೆಗೂ ಫೀಲ್ ಮಾಡ್ಕೊಳ್ಬೇಕು, ಅಥವಾ ನಮಗೆ ನಾವು ಹೇಳ್ಕೊಳ್ಬೇಕು. ಅದರಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ಗೊತ್ತಿಲ್ಲದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಇವನು ಹೆಲ್ದಿ ಅನ್ನೋ ಮೆಸೇಜ್ ಹೋಗುತ್ತೆ. ಆಟೋಮ್ಯಾಟಿಕಲಿ ನಮ್ಮ ದೇಹ ಹೆಲ್ದಿ ಆಗುತ್ತೆ ಅಂತ. ಬೇಕಿದ್ರೆ ನೀವು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ಪುಸ್ತಕವನ್ನು ಓದಿ. ಅದು ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಇದೆ. ಅದು ಅಮೆಝಾನ್ ಅಂತ ಅದೆಲ್ಲ ಸಿಗುತ್ತೆ. ನೀವು ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಆ ಥರ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇನ್ನು ನನ್ನ ಪ್ರಕಾರ ಕೊನೆಯದು ಮಾಡರ್ನ್ ಜಗತ್ತಿನ ಧಾವಂತ. ಇಡೀ ದಿನ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಈ ಕೆಲಸ ಮಾಡುವಾಗ ಆ ಕೆಲಸ ಬಗ್ಗೆ ಯೋಚನೆ, ಆ ಕೆಲಸ ಮಾಡುವಾಗ ಈ ಕೆಲಸ ಬಗ್ಗೆ ಯೋಚನೆ, ಹೀಗೆ ಓಡ್ತಾ ಇರೋದು ಅಂತ. ಈ ಧಾವಂತದ ಕಾರಣದಿಂದಾಗಿ ನಮ್ಮ ಇಡೀ ದೇಹದ ಒಂದು ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಹಾಳಾಗುತ್ತೆ. ಹಾರ್ಮೋನ್ಸು ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಸು, ಎನ್ಸೈಮ್ಸು ಎಲ್ಲವೂ ಕೂಡ ಒಂಥರ ವಿಚಿತ್ರವಾಗಿ ಕೆಲಸ ಮಾಡ್ತವೆ, ಅಥವಾ ಸರಿಯಾಗಿ ಯಾವ್ಯಾವ ಟೈಮಿಗೆ ಏನಾಗಬೇಕು ಅದು ಕೆಲಸ ಆಗೋದಿಲ್ಲ. ಇದಕ್ಕೆ ಬಹಳಷ್ಟು ಬಾರಿ ಮೊಬೈಲ್ ಕೂಡ ಕಾರಣ ಆಗಿರ್ಬೋದು. ಅದನ್ನು ಕೂಡ ನಾವು ಯೋಚನೆ ಮಾಡ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಬೇಕು. ಈ ಧಾವಂತಕ್ಕೆ ಏನು ಕಾರಣ ಅಂತ ಕೂತ್ಕೊಂಡು ಯೋಚನೆ ಮಾಡಿ ಆ ಧಾವಂತನ ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು? ನಾನು ಇನ್ನಿಬ್ಬರು ಕೆಲಸಗಾರರನ್ನು ಇಟ್ಕೊಳ್ಬೋದಾ, ಅಥವಾ ನಾನು ಈ ಕೆಲಸಗಳನ್ನು ಕಡಿಮೆ ಮಾಡ್ಕೊಳ್ಬೋದಾ, ಅಥವಾ ನನ್ನ ಇಡೀ ದಿನದ ಪ್ಲಾನಿಂಗ್ ಈ ಥರ ಇದ್ದರೆ ಈ ಧಾವಂತ ಕಡಿಮೆ ಆಗ್ಬೋದಾ? ಈ ರೀತಿ ಯೋಚನೆ ಮಾಡಿಕೊಂಡು ನಾವು ನಮ್ಮನ್ನು ರೀಸ್ಟ್ರಕ್ಚರ್ ಮಾಡ್ಕೊಳ್ಬೇಕು, ನಮ್ಮ ಇಡೀ ದಿನಚರಿಯನ್ನು ಪ್ಲಾನ್ ಮಾಡ್ಕೊಳ್ಬೇಕು. ಆಗ ಈ ಧಾವಂತ ಇರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಲವಾರು ವಿಷಯಗಳು ತಿಳಿಯೋದಕ್ಕೆ ಸಿಕ್ಕಿವೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೀವು ಏನು ತಪ್ಪು ಮಾಡ್ತಾ ಇದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.